ಫ್ರೆಂಡ್ಸ್, ಒಂದು ಒಳ್ಳೆಯದಾದ ವರ್ಕ್ ಫ್ರಮ್ ಹೋಮ್ ಜಾಬನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಮನೆಯಿಂದಲೇ ಮಾಡುವಂಥ ಕೆಲಸ. ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ ಅಥವಾ ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕಿಂತ ಮುಂಚೆ 2 ಚಾನಲ್ ಇದೆ, ಉದ್ಯೋಗದಾರಿ, ಉದ್ಯೋಗ ಜಾಬ್ ಅಂತ ಹೇಳಿ. ಈ ಚಾನಲಲ್ಲಿ ಹಾಕುವಂಥದ್ದು, ಆ ಚಾನಲಲ್ಲಿ ಹಾಕುವಂಥದ್ದು ಬೇರೆ ಬೇರೆ ಜಾಬ್ಸ್ ಆಗಿರ್ತದೆ. ಸೊ 2 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಓಕೆ. ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ, ಎಲ್ಲರಿಗೂ ಜಾಬ್ ಸಿಗಲಿ. ಸೊ ಇದರ ಬಗ್ಗೆ ಈಗ ಕಂಪ್ಲೀಟಾಗಿ ನಿಮಗೆ ಹೇಳ್ತೇನೆ. ಸೊ ಇದು ಕೆಲಸ ಅನ್ನೋದು ಅಷ್ಟೇ ರೀತಿ ತುಂಬ ಈಸಿಯಾಗಿರ್ತದೆ ಮತ್ತು ಏನು ಸೇಲ್ಸ್ ಟಾರ್ಗೆಟ್ ಎಲ್ಲ ಏನೂ ಇಲ್ಲ. ನಿನ್ನೆ ಕೂಡ ಒಂದು ಬೆಳಿಗ್ಗೆ 8:30ಗೆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹಾಕಿದ್ದೆ. ಸೊ ಒಬ್ಬರು ಯಾರೋ ಹೇಳಿದ್ರಲ್ವಾ, ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾನು ಏನು ನೆಕ್ಸ್ಟ್ ಮಧ್ಯಾಹ್ನ ವೀಡಿಯೋದಲ್ಲಿ ಏನು ಹೇಳಿದ್ದೇನೆ, ಈಗ ಅವರ ಹಿಂದೆ ಸುಮಾರು ಜನರದ್ದು ಕಾಮೆಂಟ್ ಬರ್ಬೋದು ಅಂತ ಹೇಳಿ ಹಾಗೇ ಆಯಿತು. ನಿನ್ನೆ ಸಂಜೆ ತನಕ 4 ಜನರದ್ದು ಕಾಮೆಂಟ್ ಬಂದಿದೆ ಅವರ ಕಮೆಂಟಿಗೆ. ಸೊ ನಾನು ಹೇಳಿದೆ ಅಲ್ವಾ ನಿಮಗೆ, ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದಲ್ಲ ಒಂದು ಕಡೆಯಲ್ಲಿ ಬ್ಯಾಕ್ ಬೋನ್ ಆಗಿ ಒಂದು 4-5 ಜನ ಇದ್ದೇ ಇರ್ತಾರೆ ಮೆಸೇಜ್ ಹಾಕುವವರು. ಅವರ ಹಿಂದೆ ಇನ್ನೊಬ್ಬರು. ಸೊ ಇದೇ 4-5 ಜನ ಸೇರಿ ಬೇರೆ ಸಬ್ಸ್ಕ್ರೈಬರ್ಗೆ ಡೈವರ್ಟ್ ಮಾಡೋದು. ಅದರಲ್ಲೇ ನನಗೆ ಗೊತ್ತಾಗ್ತದೆ ಇವರು ಜೆನ್ಯೂನಾ ಫೇಕಾ ಅಂತ ಹೇಳಿ. ಸೊ ಅದು 4-5 ಜನ ಬಂದದ್ದು ಅವರು ಫೇಕೆ. ಸೊ ಅವರನ್ನು ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದೇನೆ ನಾನು. ಯಾಕಂತ ಹೇಳಿದರೆ, ಲಿಂಕ್ ಅವರಿಗೆ ಓಪನ್ ಆಗ್ತಿಲ್ಲ ಅಂತೇಳಿ ಅವರು ಇನ್ನೊಬ್ಬರಿಗೆ ಹೇಳಿ ಇನ್ಯಾರಿಗೂ ಹೇಳಿ 4-5 ಜನರನ್ನು ಒಟ್ಟು ಮಾಡಿಸಿ ಕಾಮೆಂಟ್ ಮಾಡಿ ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳೋದು, ಹಾಕೋದು ತುಂಬ ಈಸಿಯಾದ ಕೆಲಸ. ಸೊ ನನಗೆ ಗೊತ್ತಿದೆ ಹಾಕುವವಳಿಗೆ ಲಿಂಕ್ ಓಪನ್ ಆಗ್ತದೆ ಇಲ್ವಾ ಅಂತೇಳಿ. ಯಾಕೆಂದರೆ ನಾನೇ ಲಿಂಕ್ ಅದು ಓಪನ್ ಆಗ್ತದೆ ಇಲ್ವಾ ಅಂತ ಹೇಳಿ ನಂತರನೇ ಹಾಕಿರೋದು ಡಿಸ್ಕ್ರಿಪ್ಷನಲ್ಲಿ. ನಂತರವೇ ಆ ಜಾಬನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿರೋದು. ಸೊ ಇವರು ಹೇಳ್ತಾ ಇದ್ದಾರೆ ಲಿಂಕ್ ಓಪನ್ ಆಗ್ತಿಲ್ಲ ಅಂತ. ಒಬ್ಬರು ಹೇಳಿ 5 ಜನ ಅದರ ಹಿಂದೆ ಹೇಳಿದರು. ನಾನು 5 ಜನರನ್ನು ಕೂಡ ಬ್ಲಾಕ್ ಮಾಡಿದ್ದೇನೆ. ಅವ್ರು ಹೇಳಿ ನನಗೆ ಏನು ಆಗಬೇಕಂತಿಲ್ಲ. ಯಾಕೆಂದರೆ ನನಗೆ ಸುಮಾರು ವ್ಯೂಸ್ ಬಂದಿದೆ. ಸುಮಾರು ವ್ಯೂಸ್ ಬಂದರಲ್ಲಿ 3/4 ಜನ ಕೂಡ ನನಗೆ ಏನು ಹೇಳಿಲ್ಲ ಆ ಲಿಂಕ್ ಓಪನ್ ಆಗೋದಿಲ್ಲ ಅಂತೇಳಿ. ಯಾಕೆಂದರೆ ಈ ಒಬ್ಬರದ್ದು ಮಿಸ್ಟೇಕ್, ಅವರದ್ದು ಏನು ಮಿಸ್ಟೇಕ್ ಇರಬೇಕು. ಯಾಕಂದರೆ ನನಗೆ ಬೇರೆಯವರು ಹೇಳಬೇಕಿಲ್ಲ. ಆದರೆ ನಂಗೆ ಗೊತ್ತಿದೆ ಯಾರಲ್ಲಿ ಜೆನ್ಯೂನ್ ಇದ್ದಾರೆ ಅಂತ ಹೇಳಿ ಸಬ್ಸ್ಕ್ರೈಬರ್ಸ್. ಸೊ ಅವರಾದರೂ ಹೇಳಬೇಕಿತ್ತು, ನನಗೆ ಅವರು ಹೇಳಲಿಲ್ಲ. ಸೊ ನಂಗೆ ಗೊತ್ತಾಯಿತು. ಮತ್ತು ಲಿಂಕ್ ಓಪನ್ ಆಗ್ತಿತ್ತು, ನನಗೇನು ಅದರಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಲಿಂಕ್ ಓಪನ್ ಆಗೋದಕ್ಕೆ. ಸೊ ಇವರು ಹೀಗೆ ಬರ್ತಾ ಇದ್ದಾರೆ 4-5 ಜನ. ಸೊ ನಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಂಜಿಯಿಂದ ಸಾಯುವವರು ಅಂತ ಹೇಳಿ. ಇಂಥವರೇ ಅವರು, ನಂಜಿಯಿಂದ ಸಾಯುವವರು ಇನ್ನೂ ಬರ್ತಾ ಇರ್ತಾರೆ. ಸೊ ಎಲ್ಲರನ್ನು ನಾನು ಬ್ಲಾಕ್ ಮಾಡ್ತಾ ಇರ್ತೇನೆ. ಎಷ್ಟು ದಿನ ಅಂತ ಬರ್ತಾರೆ, ಎಷ್ಟು ದಿನ ಅಂತ ಹೊಸತು ID ಮಾಡ್ಬೋದು. ಒಂದು ಮೊಬೈಲ್ನಲ್ಲಿ ಇಷ್ಟೇ ID ಮಾಡ್ಬೋದು, ಫೇಕ್ IDs. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ. ಸೊ ಎಷ್ಟು ID ಅಂತ ಮಾಡುವವರು ಅಲ್ವಾ. ಅದಕ್ಕೋಸ್ಕರ ನಮಗೆ ಬ್ಲಾಕ್ ಮಾಡಲಿಕ್ಕೆ ಈಸಿ, ಅವರಿಗೆ ID ಮಾಡಲಿಕ್ಕೆ ಕಷ್ಟ ಆಗ್ತದೆ ಲಾಸ್ಟಿಗೆ. ನಂಗೆ ಗೊತ್ತೇ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಬ್ಬರಿಂದ ಮಾತಾಡ್ತಾ ಬರ್ತಾರೆ. ಅಂಥವರೇ ಮತ್ಸರದವರು, ಅಂಥವರೇ ಜಲಸಿ ನಂಜಿಯಿಂದ ಸಾಯುವವರು. ಓಕೆ, ಏನೇ ಆಗಲಿ. ಸೊ ನನಗೆ ಗೊತ್ತಾಗ್ತದಲ್ವಾ, ಇಷ್ಟು ಇದ್ದರೂ ಕೂಡ, ನೀವು ನನಗೆ ಪರಿಚಯ ಅಲ್ದಿದ್ರೂ ಕೂಡ ಫೇಕ್ ಯಾರು ಜೆನ್ಯೂನ್ ಯಾರು ಅಂತೇಳಿ ಅಲ್ಲಿ ಗೊತ್ತಾಗೋದಿಲ್ವ? ಗೊತ್ತಾಗ್ತದೆ, ಕಮೆಂಟ್ ಮುಖಾಂತರನೇ ಗೊತ್ತಾಗ್ತದೆ. ಯಾಕಂದರೆ ನಮಗೆ ಎಲ್ಲರಿಗೂ ಇಷ್ಟು ಜನರಿಗೆ ವ್ಯೂಸ್ ಬಂದಿದೆ, ಇಷ್ಟು ಜನರಿಗೆ ಅದು ಲಿಂಕ್ ಓಪನ್ ಆಗ್ತಾರೆ ಅಂತ ಹೇಳುವಾಗ ಈ 5 ಜನರಿಗೆ ಮಾತ್ರ ಲಿಂಕ್ ಓಪನ್ ಆಗೋದಿಲ್ಲ. ಹೇಗೆ? ಖಾಲಿ 5 ಜನರಿಗೆ ಮಾತ್ರ ಲಿಂಕ್ ಓಪನ್ ಆಗೋದಿಲ್ಲ. ನಂತರ ಹೇಳ್ತಾರೆ, ಯಾಕೆ ಇಷ್ಟೊಂದು ಮಾತಾಡ್ತೀರಾ ವೀಡಿಯೋದಲ್ಲಿ, ಯಾಕೆ ಇಷ್ಟೊಂದು ಹೇಳ್ತೀರಾ ಯಾಕೆ ಅಂದರೆ ನಿಮಗೆ ಬೇರೆ ಸಬ್ಸ್ಕ್ರೈಬರ್ದು ಮೈಂಡನ್ನು ಡೈವರ್ಟ್ ಮಾಡೋದು ನೀವೇ ಅಲ್ವಾ, ನಿಮ್ಮಂಥವರಲ್ವಾ. ಇಷ್ಟು ನಿಮ್ಮ ಬಗ್ಗೆ ಹೇಳೋದು ಇನ್ನೆಷ್ಟು ಹೇಳಲೇಬೇಕು. ಮತ್ತು ನಿಮಗೆ ಯಾಕೆ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಮಾಡಬೇಕು ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿ? ನಿಮ್ಗೆ ಯಾಕೆ ಹಾಕಬೇಕಿತ್ತು ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿ? ಅವರ ಹಿಂದೆ ನೀವು ಯಾಕೆ ಬರಬೇಕಿತ್ತು? ನೀವೇನು ಬ್ಯಾಕ್ ಸಪೋರ್ಟರ ಅವಳಿಗೆ? ಹೌದಾ? ಅವರೇ ಯಾರು ಫೇಕೋ ಹುಡುಗಿ ಒಂದು ಗೊತ್ತಿಲ್ಲ. ಸೊ ಅವರ ಹಿಂದೆ ಇವರು ಬಂದು ಹಾಕ್ತಾ ಇದ್ದಾರೆ. ಸೊ ನಮಗೆ ನಾವು ಅಂಥದ್ದೆಲ್ಲ ಯಾರನ್ನು ಕೇರ್ ಮಾಡುವವರಲ್ಲ. ಓಕೆ, ಸೊ ಅಂಥವ್ರನ್ನು ಬ್ಲಾಕೇ ಮಾಡೋದು ನಾನು. ಯಾಕೆಂದರೆ ಈ ವಿಡಿಯೋ ನೋಡಬೇಕಂತ ಅಗತ್ಯ ಇಲ್ಲ ನನಗೆ. ಅಂಥ ಜನ ಕೂಡ ನನಗೆ ಇಷ್ಟ ಇಲ್ಲ. ಓಕೆ, ಅಂಥ ಜನರಿಂದ ನನಗೇನು ಆಗಬೇಕಾಗಿಲ್ಲ. ಅಂಥ ಜನ ಕೂಡ ನನಗೆ ಅದಕ್ಕಿಂತ ಮುಂಚೆ ಇಷ್ಟ ಇಲ್ಲ. ಫೇಕ್ ಜನ, ಫೇಕ್ ಜನ. ಓಕೆ, ಸೊ ಹಾಗಾಗಿ ಒಳ್ಳೇದಿದ್ದರೆ, ಜೆನ್ಯೂನ್ ಸಬ್ಸ್ಕ್ರೈಬರ್ ಇದ್ದರೆ, ಒಳ್ಳೆಯವರಿದ್ದರೆ ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ. 2 ಚಾನಲಲ್ಲೂ ಬೇರೆ ಬೇರೆ ರೀತಿಯ ವೀಡಿಯೋಸನ್ನು ಹಾಕ್ತೇನೆ. ಸೊ ಇವಾಗ ಇನ್ನೊಂದು ಮಾತು.
ಸೊ ನಾನೇನಾದರೂ ಟಾಪಿಕ್ ಮಾತಾಡ್ತಾ ಇದ್ದರೆ, ಯಾರೇ ಆಗಲಿ ಯೂಟ್ಯೂಬರ್ಸ್, ನಾವೇನಾದರೂ ಟಾಪಿಕ್ ಮಾತಾಡ್ತಿದ್ರೆ ವೀಡಿಯೋದಲ್ಲಿ ಕಾಮೆಂಟಿದ್ದು ವಿಷಯ ಬಗ್ಗೆ, ಅದಕ್ಕೆ ಜನರೇ ಅಲ್ವಾ ಕಾರಣ. ನಾವೇನು ಬೆಳಿಗ್ಗೆ ಎದ್ದು ವೀಡಿಯೋ ಮಾಡಬೇಕಂತ ಹೇಳಿ ಎಲ್ಲೋ ಒಂದು ಟಾಪಿಕ್ ತಂದು ಮಾತಾಡೋದಿಲ್ಲ ಇಲ್ಲಿ. ಸೊ ಇಲ್ಲಿ ಏನು ನೀವು ಹಾಕ್ತೀರಿ ಕಾಮೆಂಟ್, ಅದರ ಬಗ್ಗೆ ಅಲ್ವಾ ಮಾತಾಡೋದು. ಸೊ ನಿಮಗೇನು ಉರಿತದೆ ಅದರ ಬಗ್ಗೆ ಮಾತಾಡಿದರೆ? ನಿಮ್ಮ ತಪ್ಪು ಇದೆ ಅಂತೇಳಿ ಗಂಟಲಲ್ಲಿ ಕೈ ಆಗ್ತದ? ಓಕೆ, ಈ ಜಾಬ್ ಬಗ್ಗೆ ಇವಾಗ ಡೀಟೇಲಾಗಿ ಹೇಳ್ತೇನೆ. ಸೊ ಈ ಜಾಬಲ್ಲಿ ನೀವು ಒಂದು ಒಳ್ಳೆ ಅರ್ನಿಂಗ್ಸನ್ನು ಮಾಡ್ಬೋದು. ಒಂದು ವರ್ಷಕ್ಕೆ ನಿಮಗೆ 4 to 5 lakhs ಸಂಪಾದಿಸ್ಬೋದು. ಸೊ ಮಂತ್ಲಿ ನಿಮಗೆ 35,000 to 40,000 ತನಕ ಸ್ಯಾಲ್ರಿ ಕೊಡ್ತಾರೆ. ಸೊ ಕಂಪನಿಯವ್ರದ್ದು ವೆಬ್ಸೈಟ್ ಕೊಟ್ಟು ಅಲ್ಲಿಂದ ಓಪನಿಂಗ್ಸ್ ಇರೋದನ್ನು ನಾನು ಹೇಳ್ತೇನಲ್ವಾ, ಸೊ ಅದೆಲ್ಲ ಕಂಪನೀಸ್ ಎಲ್ಲ ಜೆನ್ಯೂನ್ ಆಗಿರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಮತ್ತು ಕೇಳಬೇಡಿ ಎಲ್ಲಿದೆ ಲಿಂಕ್ ಓಪನ್ ಆಗೋದಿಲ್ಲ, ಅದು ಇದು ನಾಟಕ ಇಲ್ಲಿ ಆಡಬೇಡಿ ಯಾರು ಕೂಡ. ಅಂಥವ್ರಿಗೆ ಬ್ಲಾಕ್ ಸೀದಾ ಹೇಳದೆ ಕೇಳದೆ. ಓಕೆ, ಯಾರು ಏನು ಕೂಡ ಇಲ್ಲಿ ಏನೂ ಕೇಳುವಾಗಿಲ್ಲ ಯಾರು ಕೂಡ, ಯಾಕೆಂದರೆ ಲಿಂಕ್ ಓಪನ್ ಆಗದೇ ಇರಲಿಕ್ಕೆ ಚಾನ್ಸೇ ಇಲ್ಲ, ಪ್ಲಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರದೇ ಇರಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿ ಯಾರು ನಂಜೆಯಿಂದ ಮಸರಿಂದ ಬೇರೆಯವರಿಗೆ ಮೈಂಡನ್ನು ಡೈವರ್ಟ್ ಮಾಡುವಷ್ಟು ಇಲ್ಲಿ ಅವಕಾಶ ಇಲ್ಲಿ ಯಾರಿಗೂ ಇಲ್ಲ. ಓಕೆ, ನಂಗೆ ಗೊತ್ತುಂಟು ಯಾರೆಲ್ಲ ಕಳ್ಳರಿದ್ದಾರಂತ ಹೇಳಿ, ಸುಮಾರು ಜನ ಇದ್ದಾರೆ ನಂಜಿಯಿಂದ ಸಾಯುವವರು, ಅವರನ್ನೆಲ್ಲ ಅಲ್ಲೇ ಇಡಲಿಕ್ಕೆ ಬರ್ತದೆ. ಈಗ ಕನ್ವರ್ಸೇಷನ್ ಸ್ಪೆಷಲಿಸ್ಟ್ ಕನ್ನಡ ವರ್ಕ್ ಫ್ರಮ್ ಹೋಮ್ ಫ್ರೆಷರ್ಸಿಗಿದು ಕೆಲಸ. ಸೊ ಎಕ್ಸ್ಪೀರಿಯನ್ಸ್ ಇದ್ದವರು ಬೇರೆ ಫೀಲ್ಡಲ್ಲಿ ಅವರು ಕೂಡ ಅಪ್ಲೈ ಮಾಡ್ಬೋದು. ಕನ್ವರ್ಸೇಷನ್ ಸ್ಪೆಷಲಿಸ್ಟ್ ಕನ್ನಡದಲ್ಲಿ ಕೆಲಸ ಮನೆಯಿಂದಲೇ ಮಾಡುವಂಥದ್ದು. ಸೊ ಇಲ್ಲಿ ಇಮಿಡಿಯೇಟ್ ಜಾಯಿನ್ ಆಗುವವರು ಬೇಕು. 13 ತಾರೀಕಿನ ಒಳಗಡೆ, ನೆಕ್ಸ್ಟ್ ತಿಂಗಳ 13 ತಾರೀಕಿನ ಒಳಗಡೆ ಎಲ್ಲರೂ ಅಪ್ಲೈ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ರಿಕ್ವೈರ್ಡ್, ಎಕ್ಸ್ಪೀರಿಯನ್ಸ್ ಬೇಕಂತ ಇಲ್ಲ. ಈಗಾಗಲೇ 234 ಅಪ್ಲಿಕೇಶನ್ಸ್ ಬಂದಿದೆ. ಓಕೆ, ಈಗ ಈ ಕಂಪನಿ ಬಗ್ಗೆ ಹೇಳೋದಾದರೆ, ಇಲ್ಲಿ ಫ್ರೆಂಡ್ ಅಂತ ಹೇಳಿ ಆ್ಯಪ್, India's #1 social interaction platform with over 1 crore plus downloads. Friend is a social discovery platform that helps individuals make new friends, build confidence, and engage in meaningful conversations through voice-first interactions. So, ಇಲ್ಲಿ ನಿಮಗೆ ವಾಯ್ಸಲ್ಲಿ ಮಾತಾಡಿ ನಿಮಗೆ ಇಂಟರಾಕ್ಷನ್ ನೀವು ಮಾಡುವಂಥದ್ದು ವಾಯ್ಸ್ ಪ್ರೊಸೆಸ್. We are looking for a confident, warm, and engaging conversation specialist. ಸೊ ಇವರಿಗೆ ಇಲ್ಲಿ ಕಾನ್ಫಿಡೆಂಟ್ ಆಗಿರುವವರು ಕನ್ವರ್ಸೇಷನ್ ಮಾಡಲಿಕ್ಕೆ ಸ್ಪೆಷಲಿಸ್ಟ್ ಆಗಿ ಬೇಕು. ಕನೆಕ್ಟ್ ವಿತ್ ದ ಯೂಸರ್ಸ್ ಆ್ಯಂಡ್ ಮೇಕ್ ಎವ್ರಿ interaction feel natural, comfortable, and genuinely enjoyable. So keys and responsibilities. Conversation with users or front app. Keep interaction lively, positive, and meaningful across variety of everyday topics. ಯಾವಾಗಲೂ ಒಂದು ಟಾಪಿಕ್ನ ಮೇಲೆ ಪಾಸಿಟಿವ್ ಆಗಿ ಮೀನಿಂಗ್ಫುಲ್ ಆಗಿ ಮಾತನಾಡುವಂಥದ್ದು. ಮೇಕ್ ಯೂಸರ್ಸ್ ಫೀಲ್ ವೆಲ್ಕಮ್ಡ್, ಹಾರ್ಡ್ ಆ್ಯಂಡ್ ಕಂಫರ್ಟೇಬಲ್ ಫ್ರಮ್ ದ ವೆರಿ ಫಸ್ಟ್ ಮಿನಿಟ್. ಮಾತನಾಡುವವರು ಒಂದು ಕಂಫರ್ಟೇಬಲ್ ಆಗಿ ಮಾತನಾಡುವಾಗ ಅವರಿಗೆ ಅದು ಫೀಲ್ ಆಗಬೇಕು ಅವರು ಮಾತಾಡ್ತಿದ್ದಾರೆ ಅಂತೇಳಿ ನಿಮ್ಮ ಹತ್ರ. ಕಂಡಕ್ಟ್ ಸೆಷನ್ಸ್ ವೇಯ ಸೆಕ್ಯೂರ್ ಆಡಿಯೋ ಆರ್ ವಿಡಿಯೋ ಸೆಷನ್ಸ್ ವಿತ್ ದ ಆ್ಯಪ್. ಸೊ ಆ ಆ್ಯಪ್ನ ಮೂಲಕ ನೀವು ಸೆಷನ್ಸನ್ನು ಕಂಡಕ್ಟ್ ಮಾಡುವಂಥದ್ದು, ಆಡಿಯೋ ಆಗಲಿ ವಿಡಿಯೋ ಆಗಲಿ. Maintain a friendly, consistent presence that users look forward to returning to. ಕಂಪನಿ ಬೆನಿಫಿಟ್ಸ್ ಏನು? ಮನೆಯಿಂದಲೇ ಕೆಲಸ, ವರ್ಕ್ ಫ್ರಮ್ ಹೋಮ್, ಟೈಮ್ಲಿ ಫುಲ್ಲಿ ಫ್ಲೆಕ್ಸಿಬಲ್ ಆಗಿರ್ತದೆ ನಿಮಗೆ, ಇದೇ ಫಿಕ್ಸ್ಡ್ ಟೈಮ್ ಅಂತ ಇರೋದಿಲ್ಲ. ಆಪರ್ಚುನಿಟಿ ಟು ಬಿಲ್ಡ್ ರಿಯಲ್ ಹ್ಯೂಮನ್ ಕನೆಕ್ಷನ್ಸ್ ಡೈಲಿ, ಬಿ ಪಾರ್ಟ್ ಆಫ್ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೋಷಿಯಲ್ ಇಂಟರಾಕ್ಷನ್ ಪ್ಲ್ಯಾಟ್ಫಾರ್ಮ್. ಸ್ಕಿಲ್ಸ್ ಎಫೆಕ್ಟಿವ್ ಕಮ್ಯುನಿಕೇಷನ್, ಕನ್ನಡ ಪ್ರೊಫೆಷಿಯನ್ಸಿ ಸ್ಪೋಕನ್. ಯಾರಿಗೆಲ್ಲ ಕನ್ನಡ ಚಂದ ಮಾಡಿ ಮಾತನಾಡಲಿಕ್ಕೆ ಬರ್ತದೆ ಇಲ್ಲಿ ಅಂಥವರು ಮಾತ್ರ ಅಪ್ಲೈ ಮಾಡಿ. ಅರ್ನ್ ಸರ್ಟಿಫಿಕೇಟ್ಸ್ ಇನ್ ದೀಸ್ ಸ್ಕಿಲ್ಸ್. ಲರ್ನ್ ಬಿಸ್ನೆಸ್ ಕಮ್ಯುನಿಕೇಷನ್, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್, ಲರ್ನ್ ಬಿಸ್ನೆಸ್ ಅನಾಲಿಟಿಕ್ಸ್, ಲರ್ನ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಏನೆಲ್ಲ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ ನೋಡುವ. ನ್ಯಾಚುರಲ್ ಎಬಿಲಿಟಿ ಟು ಕೀಪ್ ಕನ್ವರ್ಸೇಷನ್ಸ್ ಎಂಗೇಜಿಂಗ್ ಆ್ಯಂಡ್ ಟೂ-ಸೈಡೆಡ್. Comfortable talking to new people across different age groups and backgrounds. Emotionally intelligent, patient, and non-judgmental. ಸೊ ಯಾರನ್ನಾದರೂ ಇಲ್ಲಿ ಜಡ್ಜ್ ಮಾಡುವಂಥದ್ದಾಗಲಿ ಅಥವಾ ನೀವೇ ಇಂಟೆಲಿಜೆಂಟ್ ಆಗಿದ್ದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನಿಮಗೆ. ಸೊ
ಒಳ್ಳೆ ಮಾತನಾಡೋದು ಗ್ರೂಪಲ್ಲೆಲ್ಲ ಕಂಫರ್ಟೇಬಲ್ ಆಗಿದ್ದು ಅಷ್ಟು ಕಾನ್ಫಿಡೆಂಟ್ ಆಗಿದ್ದರೆ ಅಪ್ಲೈ ಮಾಡಿ ಕನ್ನಡ ಬಂದವರು. ಸ್ಯಾಲ್ರಿ ನಿಮಗೆ ಆಗಲೇ ಹೇಳಿದ್ದೇನೆ ನಾನು, ಆ್ಯನ್ಯುವಲ್ ನಿಮಗೆ ಸ್ಯಾಲ್ರಿ ಸಿಟಿಸ್ ಇರೋದು 4 lakh to 5 lakh ತನಕ. 500 ಓಪನಿಂಗ್ಸ್ ಇದೆ ಇಲ್ಲಿ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ. ಸ್ಕ್ರೋಲ್ ಡೌನ್ ಮಾಡಿದರೆ ಲಾಸ್ಟಿಗೆ ಕೆಳಗೆ ಬಂದರೆ ಅಪ್ಲೈ ನೌ ಅಂತ ಹೇಳಿ ಬಟನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡೋದು. ಸೊ ಅಲ್ಲಿ ಸೈನ್ ಅಪ್ ಟು ಅಪ್ಲೈ ನೌ ಅಂತ ಹೇಳಿ ಬರ್ತದೆ ಆ ಜಾಬ್ಗೆ, ಕ್ಯಾಂಡಿಡೇಟ್ ಸೈನ್ ಅಪ್, ಇಲ್ಲಾದರೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಎಲ್ಲ ವರ್ಕ್ ಫ್ರಮ್ ಹೋಮ್ ಪ್ರೊಸೆಸ್ಸಿಗೆ ಇದೇ ಇರ್ತದೆ, ಈ ರೀತಿಯೇ ಸ್ಟಾರ್ಟಿಂಗ್ ಅಪ್ಲೈ ಮಾಡಲಿಕ್ಕೆ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಅಂತ ಕೊಡಿ, ಆಲ್ರೆಡಿ ವೆಬ್ಸೈಟಿಗೆ ಏನಾದರೂ ರಿಜಿಸ್ಟರ್ ಮಾಡಿದರೆ. ಓಕೆ, ಸೊ ಕನ್ನಡ ಭಾಷೆಯಲ್ಲಿ ಕೆಲಸ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. 10th ಯಾರಾದರೂ ಪಾಸ್ ಆಗಿದ್ದೀರಿ, ಮಿನಿಮಮ್ ಕ್ವಾಲಿಫಿಕೇಷನ್ 10th ಆಗಿರಬೇಕು. 10th ಆದವರು ಫ್ರೆಷರ್ಸ್ ಆಗಿದ್ದರೆ ಅಪ್ಲೈ ಮಾಡಿ, ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡಿ. ಓಕೆ, ಯಾರು ಬೇಕಾದರೂ ಹೌಸ್ ವೈಫ್ಸು ಯಾರು ಅಪ್ಲೈ ಮಾಡ್ಬೋದು. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಟೇಕ್ ಕೇರ್, ಬಾಯ್. ಆದಷ್ಟು ಈ ಜಾಬನ್ನು ಶೇರ್ ಮಾಡಿ, 2 ಚಾನಲನ್ನು ನೋಡಿ ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.